ಮೊದಲನೇದಾಗಿ ನನ್ನ ಗುರು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಮಸ್ಕರಿಸುತ್ತಾ ಇದೇನಾದ ಸತ್ಸಂಗವನ್ನ ಪ್ರಾರಂಭ ಮಾಡೋಣ. ಮಾಸ್ಟರ್ಸ್, ನಮ್ಮ ಗುರುಗಳ ಜ್ಞಾನಾಮೃತದಲ್ಲಿ ನಾವು ಧ್ಯಾನ, ಆಹಾರ, ಪಿರಮಿಡ್ ಶಕ್ತಿ ಈ ಮೂರನ್ನು ಕೂಡ ಅವ್ರು ಹೇಳಿರ್ತಕ್ಕಂಥ ಈ ಮೂರು ವಿಷಯಗಳನ್ನ ಸವಿಸ್ತಾರವಾಗಿ ತಿಳ್ಕೊಂಡ್ವಿ. ಧ್ಯಾನ ಅಂದ್ರೇನು, ಯಾಕೆ ಧ್ಯಾನ, ಆನಾಪಾನಸತಿ ಧ್ಯಾನ ಅಂದ್ರೇನು, ಅದಾದ್ಮೇಲೆ ಆಹಾರ ನಿಯಮ, ಯುಕ್ತಾಹಾರ, ಯುಕ್ತವಾಗಿರ್ಬೇಕು ಆಹಾರ ಅಂತಕ್ಕಂಥ ತಿಳ್ಕೊಂಡ್ವಿ. ನೆಕ್ಸ್ಟ್ ಪಿರಮಿಡ್ ಶಕ್ತಿಯ ಒಂದು ವಿಶೇಷತೆಗಳನ್ನು ಕೂಡ ಎಷ್ಟೋ ಅದ್ಭುತವಾಗಿ ತಿಳ್ಕೊಂಡ್ವಿ. ಸೊ ಮುಂದೆ ನಮಗೆ ಆದರ್ಶ ಸೂತ್ರಗಳಂತ ನಮ್ಮ ಗುರುಗಳು ಕೊಟ್ಟಿದ್ದಾರೆ. ಏನು? 18 ಆದರ್ಶ ಸೂತ್ರಗಳು. ನೋಡಿ, 18 ಅಂತಕ್ಕಂಥ ನಂಬರ್ ವೆರಿ ಇಂಪಾರ್ಟೆಂಟ್ ಸ್ಪಿರಿಚುಯಾಲಿಟಿನಲ್ಲಿ. ಭಗವದ್ಗೀತೆ ನೋಡಿ 18 ಅಧ್ಯಾಯಗಳು. ಮಹಾಭಾರತ ನೋಡಿ ಯುದ್ಧ 18 ದಿನ ನಡೆಯುತ್ತೆ. ಈ ಅಯ್ಯಪ್ಪ ಸ್ವಾಮಿ ಮೆಟ್ಲು ಕೂಡ 18. ಅಂದ್ರೆ 18 ಅಂತಕ್ಕಂಥದ್ದು ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಸ್ಪಿರಿಚುವಲ್ ಆಧ್ಯಾತ್ಮಿಕತೆಗೆ ನನ್ನ ಒಂದು ಪಯಣನ ಕಂಪ್ಲೀಟ್ ಮಾಡುತ್ತೆ ಅಂತ ಹೇಳ್ತಾರೆ. ಈ ಸೂತ್ರಗಳು ಅಷ್ಟೇನೆ ನಮ್ಮ ಆಧ್ಯಾತ್ಮಿಕ ಆ ಪಯಣನ ಕಂಪ್ಲೀಟ್ ಮಾಡಿ ಒಬ್ಬ ಮಾಮೂಲಿ ಪರ್ಸನ್ ಕೂಡ ಮುಕ್ತ ಪುರುಷನಾಗಿ ಮಾಡ್ತವೆ. ಸೊ ಪ್ರತಿಯೊಬ್ಬರಿಗೆ ಏನ್ ಬೇಕು? ಮುಕ್ತಿ ಬೇಕು. ಏನ್ ಮುಕ್ತಿ? ಆ ಒಂದು ಕತ್ತಲಿಂದ ಬೆಳಕಿನ ಕಡೆ ಮುಕ್ತಿ ಬೇಕು, ಅಜ್ಞಾನದಿಂದ ಜ್ಞಾನದ ಕಡೆ ಬೇಕು ಮುಕ್ತಿ, ಆ ದುಃಖದಿಂದ ಆನಂದದ ಕಡೆ ಬೇಕು, ಅದೇ ಮುಕ್ತಿ. ಸೊ ಯಾವಾಗ ಈ 18 ಆದರ್ಶ ಸೂತ್ರಗಳನ್ನ ನಾವು ಸರಿಯಾಗಿ ಪಾಲಿಸ್ತೀವಿ, ಪ್ರತಿಯೊಬ್ಬರು ಕೂಡ ದುಃಖದಿಂದ ಆನಂದ ಕಡೆ ಹೋಗ್ತಾರೆ. ದುಃಖದಿಂದ ಸುಖಕ್ಕೆ ಹೋಗಲ್ಲ, ಆನಂದ ಕಡೆ ಹೋಗ್ತಾರೆ. ಸುಖ ಬೇಕಿಲ್ಲ ನಮ್ಗೆ, ಆನಂದ ಬೇಕು. ಸಂತೋಷ ಬೇಕಿಲ್ಲ, ಆನಂದ ಬೇಕು ನಮ್ಗೆ. ಆನಂದದಲ್ಲಿ ಸಂಪೂರ್ಣತೆ ಇದೆ, ಸುಖ ಸಂತೋಷದಲ್ಲಿ ಅಸಂಪೂರ್ಣತೆ ಇದೆ. ಅದಕ್ಕೆ ಕತ್ತಲಿಂದ ಬೆಳಕಿಗೆ ಹೋಗ್ತೀವಿ, ಅಜ್ಞಾನದಿಂದ ಜ್ಞಾನದ ಕಡೆ ಹೋಗ್ತೀವಿ. ಆ ಒಂದು ಡಿಪೆಂಡೆನ್ಸಿಯಿಂದ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂತೀವಿ ಆದರ್ಶ ಸೂತ್ರಗಳಿಂದ. ಹಂಗಾಗಿ ಪ್ರತಿಯೊಬ್ಬರು ಕೂಡ ಈ ಆದರ್ಶ ಸೂತ್ರಗಳನ್ನ ಅರ್ಥ ಮಾಡ್ಕೋಬೇಕು ಇನ್ ಡೀಟೇಲ್ಡ್ ಆಗಿ. ನೋಡಿ ಮಾಸ್ಟರ್ಸ್, ಯಾವ್ದು ವಿಷಯಗಳನ್ನ ಕೂಲಂಕುಷವಾಗಿ ಅರ್ಥ ಮಾಡ್ಕೋಬೇಕು, ಅದೇ ಇರೋದು. ಅರ್ಧಂಬರ್ಧ ಅರ್ಥ ಮಾಡ್ಕೊಂಡ್ರೆ ಅರ್ಧಂಬರ್ಧ ಜ್ಞಾನ ಇರುತ್ತೆ, ಅರ್ಧಂಬರ್ಧ ವಿಷಯಗಳು ಅರ್ಥ ಆದಾಗ ಏನಾಗುತ್ತೆ, ನಮ್ಮ ಜೀವನ ಕೂಡ ಅರ್ಧಂಬರ್ಧ ಆಗಿರುತ್ತೆ. ಅರ್ಧಂಬರ್ಧ ಆಗಿರಬಾರ್ದು, ಜೀವನ ಪರಿಪೂರ್ಣವಾಗಿರ್ಬೇಕು. ಸೊ ಅವಾಗೆ ಮಾಸ್ಟರ್ ಬರಕ್ ಸಾಧ್ಯ. ಸೊ ಹಾಗಾಗಿ ಈ ಒಂದು 18 ಸೂತ್ರಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅವಾಗೇನಾಗುತ್ತೆ, ಮುಕ್ತ ಪುರುಷರಾಗ್ತೀವಿ ನಾವು. ಸೊ ಫಸ್ಟ್ ಸ್ಟೆಪ್ ಏನು? ಸರಿಯಾದ ಧ್ಯಾನ. ಯಾಕಂದ್ರೆ ಫಸ್ಟ್ ಸ್ಟೆಪ್ಪೇ ಸರಿಯಾದ ಧ್ಯಾನ. ಸರಿಯಾದ ಧ್ಯಾನ ಸರಿಯಾಗಿರ್ಬೇಕು. ಯಾಕೆ ಸರಿಯಾಗಿರ್ಬೇಕಂದ್ರೆ ಧ್ಯಾನ ಎಷ್ಟು ಸರಿಯಾಗಿರುತ್ತೋ ಅಷ್ಟು ವಿಷಯಗಳು ಸರಿಯಾಗಿ ಅರ್ಥ ಆಗ್ತಾ ಹೋಗ್ತವೆ. ಸರಿಯಾದ ಧ್ಯಾನ ಅದೇ ಯಾವುದು? ಆನಾಪಾನಸತಿ ಧ್ಯಾನ. ನೋಡಿ ಮಾಸ್ಟರ್ಸ್, ಪ್ರತಿಯೊಬ್ರು ಕೂಡ ಈ ಆನಾಪಾನಸತಿ ಧ್ಯಾನವನ್ನೇ ಮಾಡಬೇಕು, ಪಿರಮಿಡ್ ಮಾಸ್ಟರ್ ಆದರು. ಸೊ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗು ಹೇಳ್ತೀನಿ, ಆನಾಪಾನಸತಿ ಧ್ಯಾನನೇ ಯಾಕೆ ಸರಿ ಅಂತ. ಅದಾದ್ಮೇಲೆ ನಮ್ಮ ಗುರುಗಳು ಏನ್ ಹೇಳಿದಾರೆ ಅಂತ ನಾನು ಹೇಳ್ತೀನಿ, ಆನಾಪಾನಸತಿ ಧ್ಯಾನನೇ ಯಾಕೆ ಸರಿ. ಯಾವತ್ತು ಸತ್ಯ ಸರಳದ ಮಾಸ್ಟರ್ಸ್, ಯಾವತ್ತು ನೆನ್ಪಿಟ್ಕೊಳ್ಳಿ.
ಸತ್ಯ ಅಂತಕ್ಕಂಥದ್ದು ಕಠಿಣ ಅಲ್ಲ. ಜೊತೆಗೆ ಸತ್ಯ ತಿಳಿಯೋ ಮಾರ್ಗ ಕೂಡ ಸರಳವಾಗಿರುತ್ತೆ, ಕಠಿಣವಾಗಿರೋದಿಲ್ಲ. ಕಠಿಣವಾಗಿರೋದೇನು? ಮನಸ್ಸು. ಮನಸ್ಸು ಏನ್ ಮಾಡುತ್ತೆ? ಯಾವಾಗ್ಲೂ ಕಷ್ಟದಾರಿಗಳನ್ನೇ ನೋಡುತ್ತೆ. ಒಂದು ವಿಷಯ ಕೊಟ್ರೆ ಅದನ್ನು ಕ್ಲಿಷ್ಟಕರವಾಗಿ ಅರ್ಥ ಮಾಡ್ಕೊಳಕ್ ನೋಡುತ್ತೆ ಮನಸ್ಸು. ಬಟ್ ಆತ್ಮ ಏನ್ ಮಾಡುತ್ತೆ? ಸಹಜವಾಗಿ ತಗೊಳುತ್ತೆ, ಸುಲಭವಾಗಿ ತಗೊಳುತ್ತೆ. ಯಾಕಂದ್ರೆ ಆತ್ಮದಲ್ಲಿ ಏನಿದೆ? ಕನ್ಫ್ಯೂಷನ್ಸ್ ಇಲ್ಲ, ಡಿಯಾಲಿಟಿ ಇಲ್ಲ, ಲಾಜಿಕ್ ಇಲ್ಲ ಆತ್ಮದಲ್ಲಿ. ಒಂದು ಮಗು ಕೊಡಿ, ನೀವು ಮಗುಗೆ ಏನೇ ಕೇಳಿ ಸರಳವಾಗಿ ಹೇಳುತ್ತೆ. ಯಾಕಂದ್ರೆ ಮನಸ್ಸಿಲ್ಲ ಅಲ್ಲಿ. ಎಲ್ಲಿ ಕಠಿಣತೆ ಇಲ್ಲ, ಎಲ್ಲಿ ಆ ಒಂದು ಕನ್ಫ್ಯೂಷನ್ಸ್ ಇಲ್ಲ, ಅಲ್ಲಿ ಅದ್ಭುತವಾಗಿ ಅರ್ಥ ಆಗ್ತಾ ಹೋಗುತ್ತೆ ವಿಷಯಗಳು. ಆಗ್ಬೇಕಾಗಿದ್ದೇನು? ಇದು ಖಾಲಿ ಆಗ್ಬೇಕು. ಮನಸ್ಸು ಯಾವಾಗ್ಲೂ ಶಾಂತ ಆದ್ರೆ, ಖಾಲಿ ಆದ್ರೆ ಎಲ್ಲ ವಿಷಯಗಳು ಬೇಗ ಬೇಗ ಅರ್ಥ ಆಗ್ತಾ ಹೋಗುತ್ತೆ. ಅದಾಗಿರೋದು ಆತ್ಮ. ಏನು? ಆತ್ಮ ಶೂನ್ಯ. ಅಲ್ಲಿ ಶೂನ್ಯದಲ್ಲಿ ಏನು ಅದ್ಭುತವಾಗಿ ಶಕ್ತಿ ಇದೆ. ಹಂಗಾಗಿ ಎಲ್ಲ ವಿಷಯಗಳು ಅರ್ಥ ಆಗ್ತಾ ಹೋಗ್ತವೆ. ಸೊ ಹಂಗಾಗಿ ಸರಳವಾಗಿರೋದನ್ನ ನಾವೇ, ಈ ಪ್ರಪಂಚ ಏನ್ ಮಾಡಿದೆ? ಕಠಿಣ ಮಾಡಿದೆ. ಯಾಕೆ ಅಂದ್ರೆ ಪ್ರಪಂಚದಲ್ಲಿ ಧ್ಯಾನ ಇಲ್ಲ. ನಮ್ಮ ಗುರುಗಳ ಹತ್ರ ಏನಿದೆ? ಎಷ್ಟೋ ಧ್ಯಾನ ಇದೆ, 200 ವರ್ಷ ಧ್ಯಾನ ಇದೆ. ಈ ಭೂಮಿ ಬರೋಕ್ಕಿಂತ ಮುಂಚೆ ಕಣ್ಣು ಮುಚ್ಚಿದೆ. ಇವತ್ತು ಕಣ್ಣು ಮುಚ್ಚಿ 200 ವರ್ಷ ಆದ್ಮೇಲೆ ಕಣ್ಣು ತೆಗೆದಿದ್ದಾರೆ, ಅಷ್ಟು ಸಾಧನೆ ಮಾಡಿದ್ದಾರೆ. ಅಂತ ಸಾಧಕರಿಗೆ ಏನಾಗುತ್ತೆ? ವಿಷಯಗಳೆಲ್ಲ ಸರಳವಾಗಿ ಅರ್ಥ ಆಗ್ತವೆ. ಸೊ ಹಂಗಾಗಿ ಸತ್ಯ ಸರಳವಾಗಿದ್ರೆ ಅದ್ರ ಮಾರ್ಗ ಕೂಡ ಸರಳವಾಗಿರುತ್ತೆ. ಆನಾಪಾನಸತಿ ಧ್ಯಾನದಷ್ಟು ಸರಳ ಮಾರ್ಗ ಯಾವುದೂ ಇಲ್ಲ. ಪ್ರಶ್ನೆಗಳು ಬರ್ತವೆ. ಏನು? ಆ ಧ್ಯಾನ ಇದೆಯಾ? ಅದ್ ನಿಜನ? ಈ ಧ್ಯಾನ ನಿಜನ? ಸಹಜ, ಬರಬೇಕು. ಬಟ್ ಅಲ್ಟಿಮೇಟ್ಲಿ ಪ್ರತಿಯೊಬ್ರು ಕೂಡ ಎಲ್ಲಿಗೆ ನಾವು ಲ್ಯಾಂಡ್ ಆಗ್ತೀವಿ ಅಂತಂದ್ರೆ ಸರಳತೆಗೆ ಲ್ಯಾಂಡ್ ಆಗ್ತೀವಿ. ಯಾಕಂದ್ರೆ ಆತ್ಮತತ್ವ ಕಡೆ ಲ್ಯಾಂಡ್ ಆಗ್ತೀವಿ. ಓಹೋ, ಇಷ್ಟೇನಾ ವಿಷಯ ಅಂತಂತ ಅರ್ಥ ಆಗುತ್ತೆ. ಅವಾಗ ಏನ್ ಮಾಡ್ತೀವಿ? ಸೆಲೆಬ್ರೇಟ್ ಮಾಡ್ತೀವಿ. ಜ್ಞಾನೋದಯ ಅಂದ್ರೆ ಕಷ್ಟ ಅಲ್ಲ, ಜ್ಞಾನೋದಯ ಅಂದ್ರೆ ಸುಲಭ. ಆ ಜ್ಞಾನೋದಯ ಮಾರ್ಗ ಕೂಡ ಇಷ್ಟೇನಾ ಅಂತ ಅನ್ಸುತ್ತೆ, ಸಂಪೂರ್ಣ ಮನಸ್ಸು ಖಾಲಿಯಾದಾಗ. ನನಗೂ ಅನಿಸ್ತು 25 ವರ್ಷದಿಂದ. ನಾನೇನ್ ಮಾಡ್ತಿದ್ದೆ? ಗುಡಿಗಳ ಹತ್ರ ತಿರುಗ್ತಿದ್ದೆ ಪ್ರತಿ ಸೋಮವಾರ ಬಂದ್ರೆ. ಯಾವಾಗ ಪತ್ರಿ ಸರ್ ಹತ್ರ ಫಸ್ಟ್ ಧ್ಯಾನ ಮಾಡಿದೆ, ಅವಾಗ ಗೊತ್ತಾಯ್ತು, ಓಹೋ ಇಷ್ಟೇನಾ, ನಾನು ಹುಡುಕ್ತಿದ್ದು ಇಷ್ಟೇನಾ ಅಂತ ಅನಿಸ್ತು. ಆನಂದ ಸಿಕ್ತು ನನಗೆ. ಸಂಪೂರ್ಣ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಎಲ್ಲಿ ಸಿಕ್ಕಿರಲಿಲ್ಲ ನನಗೆ. ಅವತ್ತಿಂದ ಪೂಜೆಗಳು ಸ್ಟಾಪ್ ಮಾಡಿದೆ ನಾನು, ತಿರುಗಾಟ ಸ್ಟಾಪ್ ಮಾಡಿದೆ. 24 ವರ್ಷದಿಂದ, 2002. ಸೊ ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು ಮಾಸ್ಟರ್ಸ್, ಇದೇ ವಿಷಯ ಇರೋದು. ಸರಳ ವಿಷಯಗಳು, ಸತ್ಯ ಸತ್ಯ ಸರಳ. ಹ್ಮ್ ಸೊ ಸತ್ಯ ಸರಳಾಗಿದ್ದಾಗ ಮಾರ್ಗ ಕೂಡ ಸರಳವಾಗಿರುತ್ತೆ. ಬೇರೆ ಬೇರೆ ವಿಧಗಳಲ್ಲಿ ನಾವೇನ್ ಮಾಡ್ತೀವಿ? ಕೇಳಿದೀವಿ, ಆ ಗೈಡೆಡ್ ಈ ಗೈಡೆಡ್. ಏನಂದ್ರೆ ಮನಸ್ಸು ಏನಂದ್ರೆ ದಾಸ ಆಗೋದಕ್ಕೆ ಇಷ್ಟಪಡುತ್ತೆ, ಯಾವಾಗ್ಲೂ ಸ್ಲೇವ್ ಆಗಕ್ಕೆ ಇಷ್ಟಪಡುತ್ತೆ. ಪ್ರತಿಯೊಬ್ಬರು ಕೂಡ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಏನಿರ್ತವೆ? ಮನಸ್ಸಿನ ಸ್ಥಿತಿಲಿರ್ತಾರೆ, ಮನಸ್ಸು ಖಾಲಿಯಾಗಿರೋದಿಲ್ಲ. ಆಮೇಲೆ ಬೇರೆ ಬೇರೆ ನೋವುಗಳಿರ್ತಾರೆ, ಎಮೋಷನಲಿ ಬ್ಲಾಕ್ ಆಗಿರ್ತಾರೆ, ವೀಕ್ ಇರ್ತಾರೆ. ಅಂಥವ್ರಿಗೆ ಏನ್ ಬೇಕು? ಈ ಗೈಡ್ಗಳೇ ಬೇಕು. ಯಾರೋ ಒಬ್ರು ನಮ್ಮನ್ನ ಕರ್ಕೊಂಡು ಹೋಗೋರೇ ಬೇಕು. ಕುಂತ್ಕೊಳಕ್ ಆಗಲ್ಲ ಅವ್ರಿಗೆ, ನೋವಿರೋರ್ಗೆ. ಅವಾಗ ಏನ್ ಮಾಡ್ತಾರೆ? ಗೈಡ್ಗಳೇ, ವಿಷಯಗಳು ಬೇಕು. ಸುಮ್ಮನೆ ಹೋಗ್ತಿರ್ಬೇಕು ವಿಷಯಗಳು, ಅದು ಇದು ಅದು ಇದು ಅದು ಇದು ಅಂತ. ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ಅವ್ರವ್ರು ಬರಕ್ಕೆ ನಿನ್ನ ಹತ್ರ ಶಕ್ತಿ ಇದ್ರೆ ಬರ್ತಾರೆ. ನೀನು ಒಂದು ಒಳ್ಳೆ ಕಾಲೇಜ್ ತಗೋಬೇಕಂದ್ರೆ, ಇಂಜಿನಿಯರಿಂಗ್ ಮೆಡಿಕಲ್ ಅಂದ್ರೆ, ನಿನ್ ರ್ಯಾಂಕಿಂಗ್ ಚೆನ್ನಾಗಿದ್ರೆ ಅಂತ ಕಾಲೇಜ್ಗೆ ಹೋಗ್ತಿ, ಒಳ್ಳೆ ಕಾಲೇಜ್. ಒಬ್ಬ ಮಹಾತಾರ್ ಬಾಬಾಜಿ ಬರ್ಬೇಕಂದ್ರೆ ನಿನ್ನ ಹತ್ರ ಎಷ್ಟು ಶಕ್ತಿ ಇರಬೇಕು. ಸುಮ್ಮನೆ ಕರೆದ್ರೆ ಬರ್ತಾನ ಮಹಾತಾರ್ ಬಾಬಾಜಿ? ಪತ್ರಿಜಿ ಕರೆದ್ರೆ ಪತ್ರಿಜಿ ಬರ್ತಾರ ಸುಮ್ಮನೆ? ಇನ್ನಿನ್ನು ಧ್ಯಾನನೇ ಪ್ರಾರಂಭ ಮಾಡಿಲ್ಲ, ಕಣ್ಣು ಮುಚ್ಚಿದೀಯ, 70,000 ಆಲೋಚನೆಗಳಿದಾವೆ ನಿನ್ನ ಹತ್ರ. ಪತ್ರಿಜಿ ಬರಕ್ಕೆ ಹೆಂಗ್ ಸಾಧ್ಯ? ಒಂದ್ ಸಣ್ಣ ಕಾಮನ್ ಸೆನ್ಸ್ ಇರ್ಬೇಕಲ್ಲ ಮಾಸ್ಟರ್ಸ್, ಮಿನಿಮಮ್ ಕಾಮನ್ ಸೆನ್ಸ್. ನನ್ನ ಹತ್ರ ಶಕ್ತಿ ಇದೆಯಾ ಬರಕ್ಕೆ? ಅವರು ಯಾ ಗೈಡೆಡ್ ಬೇಕಿಲ್ಲ. ಗೈಡ್ ಮಾಡಿದ್ರೆ ಬರ್ತಾರಂದ್ರೆ ಏನು ಮೂರ್ಖತನ. ಇದು ನನ್ನ ಅಂಡರ್ಸ್ಟ್ಯಾಂಡಿಂಗ್. ಬರ್ಬೇಕಂದ್ರೆ ನಿನ್ನ ಹತ್ರ ಅಷ್ಟು ಕೆಪಾಸಿಟಿ ಇರ್ಬೇಕಲ್ಲ ಫಸ್ಟು.
ಇಂಜಿನಿಯರಿಂಗ್ ನಂಬರ್ 1 ಇಂಜಿನಿಯರಿಂಗ್ ಕಾಲೇಜ್ ಸೇರ್ಬೇಕಂದ್ರೆ ರ್ಯಾಂಕಿಂಗ್ ಒಂದು 20ರೊಳಗೆ ಬಂದಿರಬೇಕು. ನಿನ್ನ ಹತ್ರ ಅಷ್ಟು ರ್ಯಾಂಕಿಂಗ್ ಇದೆಯಾ ನಿನ್ನ ಹತ್ರ? ಅದೇ ತರ ನಿನ್ನ ಹತ್ರ ಶಕ್ತಿ ಇದೆಯಾ ಬರಕ್ಕೆ? ಬಟ್ ನಿನ್ ಕರಿಯೋದು ಬೇಕಿಲ್ಲ. ಫಸ್ಟ್ ಅವ್ರು ಯಾವಾಗ ಬರ್ಬೇಕು ಅವ್ರಿಗೆ ಗೊತ್ತಿದೆ. ಅವ್ರನ್ನ ಕರಿಯಷ್ಟು ನಾವು ಜಾಣ್ರಲ್ಲ, ಬುದ್ಧಿ ಇಲ್ಲ ನಮ್ಗೆ. ಧ್ಯಾನ ಇವಾಗ ಪ್ರಾರಂಭ ಮಾಡಿದ್ವಿ, ಅವ್ರನ್ನ ಕರೆದ್ರೆ ಬಂದ್ಬಿಡ್ತಾರ? ಹೆಂಗ್ ಬರಕ್ ಸಾಧ್ಯ ಅವರು? ಬಟ್ ಫಸ್ಟ್ ಆಫ್ ಆಲ್ ಅವ್ರು ಕರೆಯೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಗೊತ್ತು ಯಾವಾಗ ಬರ್ಬೇಕಂತ. ಅವರಿಗೆ ನಾವು ಹೇಳಷ್ಟು ಜಾಣ್ರಲ್ಲ. ಒಬ್ಬ ಮಹಾತ್ಮ ಬಾಬಾಜಿಗೆ ಹೇಳಕ್ ಸಾಧ್ಯನ ನಾವು? ಮಹಾತ್ಮ ಬಾಬಾಜಿ ಇವತ್ತು 16 ವರ್ಷ ಹುಡುಗನ್ ತರ ಇದ್ದಾನೆ, ಸಾವಿರಾರು ವರ್ಷ ಧ್ಯಾನ ಮಾಡಿದಾನೆ ಮಹಾತ್ಮ ಬಾಬಾಜಿ. ಅಂಥವ್ರಿಗೆ ನಾವು ಹೇಳಕ್ ಸಾಧ್ಯನಾ ಏನಾದ್ರು? ಈ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಗೈಡೆಡ್ ಮೆಡಿಟೇಟರ್ಸ್ ಇಲ್ಲ. ಆಮೇಲೆ ಯಾವುದೋ ವಿಚಿತ್ರ ವಿಚಿತ್ರ ಧ್ಯಾನಗಳಂತೆ, DNA ಧ್ಯಾನ ಅಂತೆ. DNA ಆಕ್ಟಿವೇಟ್ ಮಾಡಕ್ಕೆ ಧ್ಯಾನ ಆ ಒಂದು ಗೈಡೆಡ್ ಮೆಡಿಟೇಷನ್ ಬೇಕಾ? DNA ಆಕ್ಟಿವೇಟ್ ಆಗ್ಬೇಕಂದ್ರೆ ಎನರ್ಜಿ ಬೆಳಿಬೇಕು, ಚಕ್ರಗಳು ರೈಸ್ ಆಗ್ಬೇಕು. ನೋಡಿ, ವಿಚಿತ್ರ ವಿಚಿತ್ರ ಧ್ಯಾನಗಳಂತೆ. DNA ಧ್ಯಾನ ಅಂತೆ, ಸಂಕಲ್ಪ ಧ್ಯಾನ ಅಂತೆ, ಇನ್ಯಾವುದೋ ಧ್ಯಾನಗಳಂತೆ. ಆ ದೇವರಿಟ್ಟು ಧ್ಯಾನ ಅಂತೆ, ಈ ದೇವ್ರ ಧ್ಯಾನ ಅಂತೆ, ಕರ್ಮ ಧ್ಯಾನ ಅಂತೆ. ಸೈನ್ಸ್ ಇಲ್ಲ, ವಿಜ್ಞಾನ ಇಲ್ಲ, ಒಂದು ಮಿನಿಮಮ್ ಸೆನ್ಸ್ ಇಲ್ಲ. ಕರ್ಮ ಹೋಗ್ಬೇಕಂದ್ರೆ ಏನ್ ಬೇಕು? ನೀನು ಒಂದು ಒಳ್ಳೆ ಕೆಲಸಗಳು ಮಾಡು, ಸೇವೆ ಮಾಡು, ಅಖಂಡವಾಗಿ ಧ್ಯಾನ ಮಾಡು. 1 ಗಂಟೆ ಮುಚ್ಚಿರಾಗಲ್ಲ. ಕರ್ಮ ಧ್ಯಾನ ಮಾಡಿದ್ರೆ ಕರ್ಮ ಹೋಗ್ತಾವ? ಹೆಂಗ ಹೋಗಕ್ ಸಾಧ್ಯ? ಕರ್ಮ ಹೋಗ್ತವೆ? ಎಷ್ಟೋ ಧ್ಯಾನ ಸಾಧನೆ ಮಾಡಿದ್ರೆ, ಎಷ್ಟೋ ಸೇವೆ ಮಾಡಿದ್ರೆ, ಎಷ್ಟೋ ಒಳ್ಳೆ ಕೆಲಸಗಳು ಮಾಡಿದ್ರೆ ಹೋಗ್ತವೆ. 10 ಜನ್ಮ ಎಲ್ಲರ ತಲೆ ಹೊಡೆದು ಆ ಕರ್ಮ ಮಾಡಿ ಈ ಕರ್ಮ ಮಾಡಿ ಕರ್ಮ ಧ್ಯಾನ ಮಾಡಿದ್ರೆ ಕರ್ಮ ಹೋಗಕ್ ಸಾಧ್ಯನಾ? ಮಾಂಸ ತಿಂದು ಒಂದು ಒಂದು 40 ಡೇಸ್ ಕರ್ಮ ಧ್ಯಾನ ಮಾಡ್ಬಿಟ್ರೆ ಕರ್ಮಗಳು ಹೋಗ್ತವಂತೆ. ನಾನು ಎಲ್ಲರೂ ನೋಡಿದೀನಿ, ಕರ್ಮ ಧ್ಯಾನ ಮಾಡೋರು ನೋಡಿದೀನಿ, ಸಂಕಲ್ಪ ಮಾಡೋರು ನೋಡಿದೀನಿ, DNA ಆಕ್ಟಿವೇಟ್ ಮಾಡೋರು ನೋಡಿದೀನಿ. ಅವ್ರು ಎಲ್ಲಿದ್ದಾರೆ ಅಂತ ಇವತ್ತಿಗೂ ಗೊತ್ತಿದೆ ನನಗೆ. ಯಾಕಂದ್ರೆ ಆಗೋದಿಲ್ಲ, ಅಲ್ಲಿ ವಿಜ್ಞಾನ ಇಲ್ಲ, ಅಲ್ಲಿ ಕಾಮನ್ ಸೆನ್ಸ್ ಇಲ್ಲ ಅಲ್ಲಿ. ಮಾಸ್ಟರ್, ಪ್ರತಿಯೊಂದು ಕೂಡ ಬಡಿಬೇಕಂದ್ರೆ ಸಾಧನೆ ಬೇಕು. ಎಷ್ಟೋ ಧ್ಯಾನ ಸಾಧನೆ ಇದ್ರೆ ಬರಕ್ ಸಾಧ್ಯ. ಕರ್ಮ ಹೋಗುತ್ತೆ, DNA ಆಕ್ಟಿವೇಟ್ ಆಗುತ್ತೆ, ಮಾಸ್ಟರ್ಸ್ ಬಂದು ಕೂತ್ಕೊಂತಾರೆ. ಆ ಹಿರಣ್ಯಕಶ್ಯಪ ಅಂತವನಿಗೆ ಎಷ್ಟು ಕಾಮನ್ ಸೆನ್ಸ್ ಇತ್ತು. ಇಂದ್ರ ಬರ್ಬೇಕಂದ್ರೆ ಏನ್ ಮಾಡ್ದ? ಒಂಟಿ ಕಾಲ ಮೇಲೆ ಒಂದು ಬೆರಳ ಮೇಲೆ ನಿಂತ ಧ್ಯಾನ ಮಾಡ್ದ. ನೋಡಿ, ಒಬ್ಬ ರಮಣ ಮಹರ್ಷಿ ಒಂದು ಮಾಮೂಲಿ ಹುಡುಗ ಭಗವಾನ್ ಆಗ್ಬೇಕಂದ್ರೆ ಏನ್ ಮಾಡ್ದ? ಎಷ್ಟೋ ಧ್ಯಾನ ಸಾಧನೆ ಮಾಡ್ದ. ಧ್ಯಾನ ಕೂತ್ರೆ ಕೆಳಗಡೆ ಎಲ್ಲ ರಕ್ತ ಬಂತು, ಹಂಗ್ ಕೂತ ಧ್ಯಾನ. ಒಬ್ಬ ಮೂತ್ರ ವಿಸರ್ಜನೆ ಮಾಡಿದ್ರು ಕಣ್ ತೆಗಿಲಿಲ್ಲ. ನೋಡಿ, ಅದು ಭಗವಂತ ಆಗಕ್ ಮಾರ್ಗ. ನಾವಷ್ಟು ಸಾಧನೆ ಮಾಡ್ತಿದೀವ? ಅದು ಇಂಪಾರ್ಟೆಂಟ್. ಫಸ್ಟ್ ಏನು, ಗೈಡಿಗೆ ದಾಸ ಆಗ್ತದೆ. ಮನಸ್ಸಿನ ಸ್ಥಿತಿಯಲ್ಲಿ ಇರ್ತಾರೆ ಎಲ್ಲರೂ ಕೂಡ. ಇವಾಗ ಒಬ್ಬ ಬ್ಯಾಡ್ ಹ್ಯಾಬಿಟ್ಸ್ ಮಾಡ್ತಿರ್ತಾನೆ, ಮತ್ತಲ್ಲಿರ್ತಾನೆ ಯಾವಾಗ್ಲೂ. ಅವ್ನು ಏನ್ ಮಾಡ್ತಾನೆ? ಸಿಗರೇಟು, ಜ್ಯೂಸ್ ಈ ತರ ಕೆಲಸ ಮಾಡ್ತಿರ್ತಾನೆ. ಅವನೊಂದು ಧ್ಯಾನ ಕರ್ಕೊಂಬಂದ್ರೆ ಏನಾಗುತ್ತೆ? ಅವನು ಅದೇ ಕಡೆ ಧ್ಯಾಸ ಇರುತ್ತೆ, ಅಂದ್ರೆ ಮತ್ತಲ್ಲಿರ್ತಾನೆ. ಮನುಷ್ಯ ಕೂಡ ಏನು, ಬಿಗಿನಿಂಗ್ ಅಲ್ಲಿ ಮತ್ತಲ್ಲಿರ್ತಾನೆ. ಅಂದ್ರೆ ಮತ್ತಂದ್ರೆ ಏನು? ವೀಕ್ನೆಸ್ ಅಲ್ಲಿ ಇರ್ತಾನೆ. ವೀಕ್ನೆಸ್ ಇಲ್ಲದಾಗ ಏನ್ ಬೇಕು? ಗೈಡ್ಗಳೇ ಬೇಕು. ಬಟ್ ಅವರಲ್ಲಿ ಏನ್ ಬದಲಾವಣೆಗಳಾಗಲ್ಲ. ವೀಕ್ನೆಸ್ ಹೋಗ್ಬೇಕಂದ್ರೆ ಏನ್ ಬೇಕು? ಆ ಎಮೋಷನ್ಸ್ ಕ್ಲಿಯರ್ ಆಗ್ಬೇಕು. ಎಮೋಷನ್ಸ್ ಕ್ಲಿಯರ್ ಆಗ್ಬೇಕಂದ್ರೆ ಏನ್ ಬೇಕು? ಶಕ್ತಿ ಕೊಡಬೇಕು. ಶಕ್ತಿ ಕೊಡ್ಬೇಕಂದ್ರೆ ಏನ್ ಬೇಕು? ಮನಸ್ಸು ಖಾಲಿ ಮಾಡ್ಕೋಬೇಕು. ಇದು ಇದು ವಿಜ್ಞಾನ. ಸೊ ಈ ವಿಜ್ಞಾನವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅವಾಗ ಏನ್ ಮಾಡ್ತೀವಿ? ನಮ್ಮ ಟೈಮ್ ವೇಸ್ಟ್ ಆಗೋದಿಲ್ಲ, ನಮ್ಮ ನಮ್ಮ ಎನರ್ಜಿ ವೇಸ್ಟ್ ಆಗೋದಿಲ್ಲ, ನಮ್ಮ ಹಣ ವೇಸ್ಟ್ ಆಗೋದಿಲ್ಲ. ಗುರುಗಳು ಯಾಕೆ ಆನಾಪಾನಸತಿ ಧ್ಯಾನ ಹೇಳಿದ್ದಾರೆ? ಇಷ್ಟು ವಿಜ್ಞಾನ ಇದೆ ಆನಾಪಾನಸತಿ ಧ್ಯಾನದಲ್ಲಿ. ಪ್ರತಿಯೊಬ್ಬ ಮಾಸ್ಟ್ರು, ಒಬ್ಬ ವೇಮನ ಹೇಳೋದು ಏನು? ಆನಾಪಾನಸತಿ ಧ್ಯಾನ. ಒಬ್ಬ ವೀರ ಬ್ರಹ್ಮೇಂದ್ರ ಸ್ವಾಮಿ ಹೇಳೋದು ಆನಾಪಾನಸತಿ ಧ್ಯಾನ. ವಚನ ಸಾಹಿತ್ಯ ಹೇಳೋದು ಆನಾಪಾನಸತಿ ಧ್ಯಾನ. ಒಬ್ಬ ಬಸವಣ್ಣ ಹತ್ರ ಹೋಗಿ ಆನಾಪಾನಸತಿ ಧ್ಯಾನ ಹೇಳ್ತಾನೆ. ಒಬ್ಬ ಸರ್ವಜ್ಞ ಹತ್ರ ಹೋಗಿ ಆನಾಪಾನಸತಿ ಧ್ಯಾನ ಹೇಳ್ತಾನೆ. ಒಬ್ಬ ಪ್ರಭು ಹತ್ರ ಹೋಗಿ ಆನಾಪಾನಸತಿ ಧ್ಯಾನ ಹೇಳ್ತಾನೆ. ಒಬ್ಬ ಶ್ರೀಕೃಷ್ಣ ಹತ್ರ ಹೋಗಿ ಆನಾಪಾನಸತಿ ಧ್ಯಾನ ಹೇಳ್ತಾನೆ. ಯಾಕೆ ಇವರು ಆನಾಪಾನಸತಿ ಧ್ಯಾನನೇ ಒತ್ತಿ ಹೇಳ್ತಾರೆ? ಯಾಕಂದ್ರೆ ಇಲ್ಲಿ ವಿಜ್ಞಾನ ಇದೆ, ಇಲ್ಲಿ ಸರಳತೆ ಇದೆ, ಇಲ್ಲಿ ಸ್ಪಷ್ಟತೆ ಇದೆ ಆನಾಪಾನಸತಿ ಧ್ಯಾನದಲ್ಲಿ. ಮನುಷ್ಯ ಯಾವಾಗ್ಲೂ ಸ್ಲೇವ್ ಆಗಕ್ಕೆ ನೋಡ್ತಾನೆ. ಮನಸ್ಸು ಸ್ಲೇವ್ ಆಗುತ್ತೆ ಯಾವಾಗ್ಲೂ. ದಾಸ ಅದು ಮನಸ್ಸು ಯಾವತ್ತು. ಆತ್ಮ ಭಗವಂತ. ನೋಡಿ, ಬ್ರಹ್ಮ ಆಗ್ತಾನ. ಆತ್ಮ ಪರಬ್ರಹ್ಮ, ಮನಸ್ಸು ಕೋತಿ. ಆಂಜನೇಯ ಯಾವಾಗ ಕೋತಿ ಆಂಜನೇಯ ಆದ? ಹೇಗೆ? ಪವನನ ಗಮನಿಸಿ, ಪವನ ಪುತ್ರ ಅವನು. ಅದಕ್ಕೆ ನೋಡಿ, ಪವನ ಗಾಳಿ. ನೋಡಿ,
ಎಲ್ಲಿ ನೋಡಿದ್ರು ಆನಾಪಾನಸತಿ ಧ್ಯಾನ ಇರೋದು. ಯಾವುದೇ ಒಂದು ಪುರಾಣದಲ್ಲಿ ನೋಡಿ, ಶಾಸ್ತ್ರಗಳಲ್ಲಿ ನೋಡಿ, ಎಲ್ಲ ಕಡೆ ಆನಾಪಾನಸತಿ ಧ್ಯಾನ ಇದೆ. ಸೊ ನಾವು ಸ್ಲೇವ್ ಆಗ್ಬಾರ್ದು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಅದೇ ಮಾಸ್ಟ್ರಿ. ಪತ್ರಿ ಸರ್ ಯಾಕೆ ಮಾಸ್ಟರ್ ಅಂತ ಕರಿತಿದ್ರು? ಮಾಸ್ಟರ್ ಅಂದ್ರೆ ಏನು? ಮನಸ್ಸನ್ನ ಗೆದ್ದವನು, ನಮ್ಮ ಕಷ್ಟಗಳನ್ನ ಗೆದ್ದವನು, ಕಷ್ಟಗಳನ್ನ ಜಯಿಸಿದವನು. ನಮ್ಮ ಕಾಲ ಮೇಲೆ ನಾವು ನಿಲ್ಲಕ್ಕೆ ನಿಂತವರು ಮಾಸ್ಟರ್ಸ್ ಯಾವಾಗ್ಲು. ನೋಡಿ, ಮಾಸ್ಟರ್ ಏನ್ ಮಾಡ್ತಾನೆ? ವಿಜ್ಞಾನವನ್ನ ಹಿಡಿತಾನೆ, ಭ್ರಮೆನ ಹಿಡಿಯಲ್ಲ. ಗೈಡೆಡ್ ಮೆಡಿಟೇಷನ್ಸ್ ಎಲ್ಲ ಭ್ರಮೆಗಳವೆಲ್ಲ. DNA ಭ್ರಮೆ, ಆ ದೇವ್ರ ಧ್ಯಾನ ಭ್ರಮೆ, ಕರ್ಮ ಭ್ರಮೆ. ಭ್ರಮೆ ಅಂದ್ರೆ ಏನು? ಇಲ್ಲದನ್ನ ಊಹಿಸ್ಕೊಳ್ಳೋದು. ಇಲ್ಲದನ್ನ ಊಹಿಸ್ಕೋಬಾರ್ದು. ಊಹಿಸ್ಕೊಂಡ್ರೆ ಏನಾಗುತ್ತೆ? ಮತ್ತೆ ನಾವು ಸ್ಲೇವ್ ಆಗ್ತೀವಿ. ನಾವು ಮತ್ತೆ ನಾವೇನಾಗ್ತೀವಿ? ದಾಸರಾಗ್ತೀವಿ ಬೇರೆಯವರಿಗೆ. ಕಾಲ್ ಮುಗಿತೀವಿ ನಾವು. ಕಾಲ್ ಮುಗಿಯೋದು ಬೇಕಿಲ್ಲ, ಕಾಲೆತ್ತಿ ತಲೆ ಎತ್ತಿ ಬದುಕ್ಬೇಕು ಯಾವಾಗ್ಲೂ. ಅದು ಮಾಸ್ಟ್ರಿ ಅಂತ. ನೋಡಿ, ಇದು ನನ್ನ ಅಂಡರ್ಸ್ಟ್ಯಾಂಡಿಂಗ್. ಆನಾಪಾನಸತಿಯನ್ನು ನನಗೂ ಬಂತ ಆಲೋಚನೆಗಳು. ನಾನೇನ್ ಮಾಡಿದೆ? ಸುಮ್ಮನೆ ಕೂತ್ಕೊಳ್ಳಿಲ್ಲ. 3 ತಿಂಗಳು 10 ಗಂಟೆ ಧ್ಯಾನ ಮಾಡಿದೆ, ಇದೇ ಹಿಡ್ಕೊಂಡೆ ನಾನು. ಅವಾಗ ಗೊತ್ತಾಯ್ತು, ಓಹೋ ವಿಷಯ ಇಷ್ಟೇನಾ, ಇಷ್ಟು ಎಷ್ಟು ಭ್ರಮೆಯಲ್ಲಿದ್ದೇನೆ ನಾನು ಅಂತ ಗೊತ್ತಾಯ್ತು. ವಿಜ್ಞಾನ ಗೊತ್ತಾಯ್ತು. ಅವ್ರ ಹಿಂದೆ ಇರ್ತಕ್ಕಂಥ ಆನಾಪಾನಸತಿ ಧ್ಯಾನ ಇರ್ತಕ್ಕಂಥ ವಿಜ್ಞಾನ ಗೊತ್ತಾಯ್ತು ನನಗೆ ಸಾಧನೆ ಮಾಡಿದಾಗ. ಯಾವುದೇ ವಿಷಯ ಆಯ್ತು, ಸುಮ್ಮನೆ ಕೇಳಬಾರ್ದು, ಸಾಧನೆ ಮಾಡಬೇಕು, ಅದ್ರ ಆಳ ಅರ್ಥ ಮಾಡ್ಕೋಬೇಕು. ಹೇಗಪ್ಪ ಅಂತಂದ್ರೆ ಸಾಧನೆ, ಅದು ಇರೋದು ಮಾಸ್ಟರ್ಸ್. ಯಾವಾಗ ನಾವು ಸಾಧನೆ ಮಾಡ್ತೀವಿ, ಆ ವಿಷಯದ ಆಳ ಅರ್ಥ ಮಾಡ್ಕೊಂತೀವಿ. ಯಾವುದೇ ಆಯ್ತು ಅಷ್ಟೇ. ಬ್ಲೈಂಡ್ ಆಗಿ ನಮ್ದು ಏನಾಗ್ತೀವಿ? ಮತ್ತೆ ಸ್ಲೇವ್ ಆಗ್ತೀವಿ. ಬೇರೆಯವ್ರಿಗೆ ನಾವು ತಲೆ ಬಾಗ್ತೀವಿ. ಬೇರೆಯವ್ರಿಗೆ ತಲೆ ಬಾಗಬಾರ್ದು. ಎಷ್ಟು ಜನ್ಮ ತಾವು ಬೇರೆಯವ್ರಿಗೆ ತಲೆ ಬಾಗೋದು? ತಲೆ ಎತ್ತಿ ಬದುಕಬೇಕು, ಅದೇ ಮಾಸ್ಟ್ರಿ. ಒಬ್ಬ ಎನ್ಲೈಟರ್ ಮಾಸ್ಟರ್ ತಲೆ ಎತ್ತಿ ನೋಡ್ತಾನೆ, ಒಬ್ಬ ಅಜ್ಞಾನಿ ತಲೆ ಬಾಗಿ ಇರ್ತಾನೆ ಯಾವಾಗ್ಲೂ. ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟೆ ನೋಡಲ್ಲ ಅಜ್ಞಾನಿ. ಯಾಕಂದ್ರೆ ಅವನಲ್ಲಿ ಕ್ಲಾರಿಟಿ ಇಲ್ಲ, ಅವನಲ್ಲಿ ಮಾಸ್ಟ್ರಿ ಬಂದಿಲ್ಲ. ನೋಡಿ, ಹಂಗಾಗಿ ಆನಾಪಾನಸತಿ ಧ್ಯಾನ ಅಂತಕ್ಕಂಥದ್ದು ಪ್ರತಿಯೊಬ್ರು ಮಾಡ್ಬೇಕಾಗಿದ್ದು. ಇರೋದು ಒಂದೇ ಒಂದು ಧ್ಯಾನ, ಅದೇ ಆನಾಪಾನಸತಿ ಧ್ಯಾನ. ಬೇರೆ ಬೇರೆ ಧ್ಯಾನಗಳಿಲ್ಲ, ಬೇರೆ ಬೇರೆ ವಿಷಯಗಳಿಲ್ಲ. ಸತ್ಯ ಒಂದೇ ಅಂದ್ರೆ ಸತ್ಯ ತಿಳ್ಕೊಂಡ ತಕ್ಷಣ ತಿಳ್ಕೊಂತಕ್ಕಂಥ ಮಾರ್ಗ ಕೂಡ ಒಂದೇ. ನಮ್ಮ ಗುರುಗಳು ಇದೇ ಹೇಳಿರೋದು. ನೋಡಿ, ಆಮೇಲೆ ಈ ಉಸಿರಾಟ ಅಂತಕ್ಕಂಥದ್ದು ಈ ಸೃಷ್ಟಿಯಲ್ಲಿ ಎಲ್ಲ ಕಡೆ ಇದೆ. ಆ ಗಾಳಿ ಅಂತಕ್ಕಂಥದ್ದು ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ಇದೆ. ಈ ವಿಷಯಗಳು ಹೇಳಿರೋದು ನಮ್ಮ ಗುರುಗಳು. ಆ ಬ್ರಹ್ಮಾಂಡದಲ್ಲಿ ಲೀನ್ ಆಗಿದೆ ಆ ಉಸಿರಾಟ ಅಂತಕ್ಕಂಥದ್ದು, ಗಾಳಿ ಅಂತಕ್ಕಂಥದ್ದು. ಎಲ್ಲೋದ್ರೂ ಗಾಳಿ ಇದೆ ಬ್ರಹ್ಮಾಂಡದಲ್ಲಿ. ಯಾವಾಗ ಆ ಗಾಳಿಯನ್ನು ನಾವು ಗಮನಿಸ್ತೀವಿ, ನಾವು ಕೂಡ ಬ್ರಹ್ಮ ಆಗ್ತೀವಿ. ಇದೇ ವೇದ ಹೇಳುತ್ತೆ. ಹಂಗಾಗಿ ವೇದ ಏನ್ ಹೇಳುತ್ತೆ? ಉಸಿರಾಟ ಬೇರೆ ಅಲ್ಲ, ಪ್ರಾಣ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ. ನೋಡಿ, ಇಷ್ಟು ಸರಳವಾಗಿ ಹೇಳಿದೆ. ಸೊ ಹಂಗಾಗಿ ಪ್ರತಿಯೊಬ್ರು ಮಾಡ್ಬೇಕಾಗಿದ್ದು ಆನಾಪಾನಸತಿ ಧ್ಯಾನನೇ. ಬೇರೆ ಬೇರೆ ಧ್ಯಾನಗಳ ಫಸ್ಟ್ ಆಫ್ ಆಲ್ ಇಲ್ಲೇ ಇಲ್ಲ. ಗುರುಗಳು ಹಿಂಗೆ ಹೇಳಿದ್ದಾರೆ. ಸತ್ಯ ಒಂದಾದ್ಮೇಲೆ ಸತ್ಯ ತಿಳ್ಕೊಂಡ ತಕ್ಷಣ ಮಾರ್ಗ ಕೂಡ ಒಂದೇ ಆಗಿರುತ್ತೆ ಅಂತ ಹೇಳಿದ್ದಾರೆ, ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಮತ್ ನೋಡಿ, ಸತ್ಯ ಒಂದೇ, ಆತ್ಮ ಒಂದೇ ಇರೋದು. ಸತ್ಯ ಬೇರೆ ಬೇರೆ ಇಲ್ಲ. ಸೂರ್ಯ ಒಂದೇ ಇರೋದು, ಚಂದ್ರ ಒಂದೇ ಇರೋದು. ಈ 2 ಚಂದ್ರ ಇಲ್ಲ, 5 ಚಂದ್ರಗಳಿಲ್ಲ, ಅಥವಾ 5 ಸೂರ್ಯ ಇಲ್ಲ. ಒಂದೇ ಸೂರ್ಯ, ಒಂದೇ ಚಂದ್ರ ಭೂಮಿಗೆ ಇರೋದು. ಹಂಗಾಗಿ ಧ್ಯಾನ ಕೂಡ ಒಂದೇ. ನೋಡಿ, ಹಿಂಗೆ ಹೇಳಿರೋದು ಪತ್ರಿ ಸರ್. ನಾವು ಸಾಧನೆ ಮಾಡಿದ್ರೆ ಗೊತ್ತಾಗುತ್ತೆ, ಭ್ರಮೆಗಳಿಗೆ ಬಿಡೋದಿಲ್ಲ ನಾವು. ಯಾರು ಭ್ರಮೆಯಲ್ಲಿ ಇದ್ರು ಅವರೆಲ್ಲ ಆನಾಪಾನಸತಿ ಧ್ಯಾನ ಮಾಡಿದ ತಕ್ಷಣ ಭ್ರಮೆ ಹೋಗಿದೆ ಅವರಿಗೆ. ಅವ್ರೇನಾಗಿದ್ದಾರೆ? ಮಾಸ್ಟರ್ಸ್ ಆಗಿದ್ದಾರೆ. ನೋಡಿ, ಮಾಸ್ಟರ್ಸ್ ಅದಿರೋದು. ಮಾಸ್ಟರ್ ಆಗ್ಬೇಕು ಪ್ರತಿಯೊಬ್ರು ಕೂಡ. ಯಾವಾಗ ಮಾಸ್ಟರ್ ಆಗೋದು ನಾವು? ಯಾವ ಜನ್ಮ ಮಾಸ್ಟರ್ ಆಗೋದು? ಯಾವಾಗ ವೈಜ್ಞಾನಿಕವಾಗಿ ಬದುಕೋದು, ಸೈಂಟಿಫಿಕ್ ಆಗಿ ಬದುಕೋದು, ವಿಷಯ ಇದೆಯಾ ಇಲ್ಲ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಯಾವಾಗ ನಾವು? ಭ್ರಮೆ ಏನು, ಸತ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಯಾವಾಗ? ಯಾವಾಗ ಭ್ರಮೆಯಿಂದ ಹೊರಗೆ ಬರ್ತೀವಿ, ಮಾಸ್ಟರ್ ಆಗ್ತೀವಿ ನಾವು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂತೀವಿ, ನಮ್ಮ ಶಕ್ತಿ ಮೇಲೆ ನಾವು ನಿಂತ್ಕೊಂತೀವಿ. ಪ್ರತಿಯೊಂದು ಕೂಡ ನಮ್ಮ ಆತ್ಮಶಕ್ತಿ ಮೇಲೆ ನಾವು ಜೀವನ ಮಾಡ್ತೀವಿ. ಎಲ್ಲರನ್ನು ಗೆಲ್ತೀವಿ ಆತ್ಮಶಕ್ತಿಯಿಂದ. ಪ್ರತಿಯೊಬ್ರು ಆಗ್ಬೇಕು. ಇದೇ ಹೇಳೋದು ಪತ್ರಿ ಸರ್. ಅದಾದ್ಮೇಲೆ ನೀವು ಎಲ್ಲಾದ್ರೂ ನೋಡಿ, ಮುಕ್ಕುಲೋನಿ ಗಾಳಿ ಮುಕ್ತಿಗೆ ದಾರಿ ಅಂತ ವೇಮನ ಹೇಳಿದ್ದಾನೆ. ಮತ್ತೆ ಯಾಕೆ ಬೇರೆ ದಾರಿ ಹೋಗ್ತೀವಿ ನಾವು? ಗೈಡೆಡ್ ದಾರಿನ. ಮುಕ್ಕುಲೋನಿ ಗಾಳಿ, ಮೂಗಿನಲ್ಲಿರ್ತಕ್ಕಂಥ ಗಾಳಿ ಮುಕ್ತಿಗೆ ದಾರಿ. ಎಷ್ಟು ಸರಳವಾಗಿ ಹೇಳಿದ್ದಾರೆ. ಕಾಯ ಟೂಪಿರಲು ಗನಿ ಉನ್ನತಿ ಅಂತ ಹೇಳ್ತಾನೆ ವೀರಬ್ರಹ್ಮೇಂದ್ರ ಸ್ವಾಮಿ. ನೋಡಿ, ಆ ಒಂದು ಕಾಯದಲ್ಲಿ ಊಪಿರಿನಲ್ಲಿ ಗಣಿ ಇದೆ ಅಂತ ಹೇಳ್ತಾನೆ ವೀರಬ್ರಹ್ಮೇಂದ್ರ ಸ್ವಾಮಿ. ಬೇರೆ ಬೇರೆ ಕಡೆ ಇಲ್ಲ ಗಣಿ, ಆ ಮೂಗಿನಲ್ಲೇ ಗಣಿ ಇದೆ. ನೋಡಿ, ಆ ಗಣಿ ನಡಿಬೇಕು. ನೋಡಿ, ಆ ಗಣಿ ನಡಿಯಕ್ಕೆ ಏನಪ್ಪ? ಕುತ್ಕೋಬೇಕು ಅಷ್ಟೇ, ಉಸಿರಾಟ ಗಮನಿಸ್ಬೇಕು. ಗಣಿ ಸಿಗ್ತವೆ. ಏನ್ ಸಿಗುತ್ತೆ ಸಂಪತ್ತು? ಎಲ್ಲ ಸಂಪತ್ತು ಸಿಗ್ತವೆ. ಆರೋಗ್ಯ ಸಂಪತ್ತು ಸಿಗುತ್ತೆ, ದೇಹ ವಜ್ರಕಾಯ ಆಗುತ್ತೆ, ಮನಸ್ಸು ಶಾಂತ ಆಗುತ್ತೆ,
ಬುದ್ಧಿ ವಿಕಾಸ ಆಗುತ್ತೆ, ಆತ್ಮಶಕ್ತಿ ಹೆಚ್ಚಾಗುತ್ತೆ, ಎಲ್ಲ ಸಿಗ್ತವೆ. ಸರ್ವಜ್ಞನ್ ಹೇಳ್ತಾನೆ, ಆಸನವು ದೃಢವಾಗಿ ನಾಸಿಕಾಗ್ರದಿಟ್ಟಿ ನೋಡಿ. ಆಸನವು ದೃಢವಾಗಿ ಕುತ್ಕ ಒಂದ್ ಕಡೆ ದೃಢವಾಗಿ ನಾಸಿಕಾಗ್ರದಿಟ್ಟಿ ಮೂಗಿಲ್ ನಾಸಿಕಾಗ್ರ ಆ ಮೂಗಿಲ್ ತುದಿಗೆ ಗಮನಿಸಿ. ಆಸನವು ದೃಢವಾಗಿ ನಾಸಿಕಾಗ್ರದಿಟ್ಟಿ ಸೂಸುವ ಮನವ ಗನಿಗರಿಸಿ ಜಗತ್ ಜಗದೀಶ ತಾನಕ್ಕೂ ಸರ್ವಜ್ಞ ಅಂತ ಹೇಳಿದ್ದಾನೆ. ಸೂಸುವ ಮನವ ಗನಗರಿಸಿ, ಸೂಸ್ತಕ್ಕಂಥ ಮನಸ್ಸನ್ನ ಗನಗರಿಸ್ತೀವಿ ಯಾವಾಗ ನಾಸಿಕಾಗ್ರದ ಕಡೆ ಗಮನ ಕೊಡ್ತೀವಿ ನೋಡಿ. ಸೂಸುವ ಮನವ ಘನಗರಿಸಿ ಅಂದ್ರೆ ಘನವಾಗಿರುತ್ತೆ ಮನಸ್ಸು, ಬಿಗಿಯ ಗಟ್ಟಿಯಾಗಿರುತ್ತೆ, ಒಂದು ಮಂಜುಗಡ್ಡೆ ತರ. ಅದೇನಾಗುತ್ತೆ, ಕರಿ ಹೋಗುತ್ತೆ ನೋಡಿ. ಯಾವಾಗ ಒಂದ್ ಕಡೆ ಕೂತ್ಕೊಂಡ್ವಿ, ಅದಾದ್ಮೇಲೆ ಕುತ್ಕೊಂಡ ತಕ್ಷಣ ಏನ್ ಮಾಡ್ತೀವಿ, ನಾಸಿಕಾಗದ ಕಡೆ ಗಮನ ಕೊಡ್ತೀವಿ, ಮನಸ್ಸು ಖಾಲಿ ಆಗುತ್ತೆ. ಅವಾಗ ಏನಾಗ್ತೀವಿ, ಜಗದೀಶ ಆಗ್ತೀವಿ. ನೋಡಿ ಎಷ್ಟು ಸುಲಭವಾಗಿ ಸರಳವಾಗಿ ಹೇಳಿದ. ಭಗವದ್ಗೀತೆ ಅದು ಹೇಳುತ್ತೆ, ನಾಸಿಕಾಗದ ಕಡೆ ಧ್ಯಾನ ಯೋಗದಲ್ಲಿ ನಾಸಿಕಾಗದ ಕಡೆ ಗಮನ ಕೊಡು ಅಂತ ಹೇಳುತ್ತೆ ನೋಡಿ. ನಾವೇನ್ ಮಾಡ್ತೀವಿ, ಬೇರೆ 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 ಭ್ರಮೆಗಳ ಕಡೆ ಗಮನ ಕೊಟ್ಟಾಗ ಏನಾಗುತ್ತೆ, ಮತ್ತೆ ಭ್ರಮೆಯಲ್ಲಿ ಇರ್ತೀವಿ, ಮತ್ತೆ ಮನಸ್ಸಲ್ಲಿ ಇರ್ತೀವಿ, ಮತ್ತೆ ಯಾವ ಚಕ್ರಗಳು ರೈಸ್ ಆಗಲ್ಲ, ಎನರ್ಜಿ ಬರೋದಿಲ್ಲ. ಸಿಂಪಲ್. ಧ್ಯಾನ ನಿರ್ವಿಷಂ ಮನಃ. ಧ್ಯಾನ ಅಂದ್ರೇನು, ಮನಸ್ಸು ಖಾಲಿ ಆಗ್ಬೇಕು, ಡೆಫಿನೇಷನ್ ಇದೆ. ಮನಸ್ಸು ಖಾಲಿ ಆಗ್ಬೇಕಂದ್ರೆ ಏನ್ ಬೇಕು, ಭ್ರಮೆಯಿಂದ ಬಿಡಬೇಕು, ಭ್ರಮೆಯಿಂದ ಹೊರಗೆ ಬರಬೇಕು, ಬಂದು ಸಹಜ ಮನಸ್ಸು ಖಾಲಿ ಆಗ್ಬೇಕು. ಶಕ್ತಿ ತಾಯಿ ಬಂದೇ ಬರ್ತಾಳೆ, ಚಾಮುಂಡೇಶ್ವರಿ ಎನರ್ಜಿ ನೋಡಿ. ಸರಳ ವಿಷಯಗಳು. ಹಂಗಾಗಿ ಸರಿಯಾದ ಧ್ಯಾನ ನೋಡಿ, ಇರೋದೊಂದೇ ಧ್ಯಾನ. ಹಂಗಾಗಿ ಬುದ್ಧ ಕೂಡ ಹೇಳ್ತಾನೆ, 2,000 ವರ್ಷದಿಂದ ಬುದ್ಧ ಕೂಡ ಅಲಿತಾನೆ. 5 ವರ್ಷ ಅಲ್ದ 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 ಕೊನೆಗೆ ಸರಿಯಾದ ಧ್ಯಾನ ಅಂತ ಅಷ್ಟಾಂಗ ಮಾರ್ಗದಲ್ಲಿ ಹೇಳಿದೆ. ಯಾಕೆ ಹೇಳ್ದ ಆ ಸರಿಯಾದ ಧ್ಯಾನ ನೋಡಿ. ಎಲ್ಲಿ ನೋಡಿದ್ರು ಇದೇ ಇರೋದು ವಿಷಯ, ಬೇರೆ ಬೇರೆ ಇಲ್ಲ. ಸತ್ಯ ಒಂದಾದ್ಮೇಲೆ ಸತ್ಯ ತಿಳಿಯ ಮಾರ್ಗ ಕೂಡ ಒಂದೇ ಆಗಿರುತ್ತೆ ಮಾಸ್ಟರ್ಸ್, ನೆನ್ಪಿಟ್ಕೊಳ್ಳಿ. ಇದು ಅದ್ಭುತವಾದ ಒಂದು ಮಾತು ನಮ್ಮ ಗುರುಗಳು ಹೇಳಿರೋದು. ಬೇರೆ ಬೇರೆ ದಾರಿಗಳಿಲ್ಲ, ಒಂದೇ ಒಂದಿರೋ ಸತ್ಯ. ಏನು, ಆತ್ಮ ಸತ್ಯ. ನೀನು ಆತ್ಮ, ಅದು ತಿಳ್ಕೊಳ್ಳೋದೇ ಬೇಕು. ಎಲ್ಲರೂ ಕೂಡ ಅಲ್ಲಿಗೆ ಬರಬೇಕು. ಸೂರ್ಯ ಒಂದೇ, ಗಾಳಿ ಒಂದೇ, ಚಂದ್ರ ಒಬ್ಬನೇ, ಹ ಒಂದೇ ಇದ್ದಾಗ ಸತ್ಯ ಎಲ್ಲವೂ ಆ ಮಾರ್ಗ ಕೂಡ ಒಂದೇ ಆಗಿರುತ್ತೆ. ಎಲ್ರಿಗೂ ಕೂಡ ಬೇರೆ ಬೇರೆ ಇಲ್ಲ. ಪ್ರತಿಯೊಬ್ರು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಧ್ಯಾನನೇ ಫಸ್ಟ್ ಬುನಾದಿ. ಪ್ರತಿಯೊಬ್ಬರಿಗೆ ಮೆಟ್ಲು, ಫಸ್ಟ್ ಮೆಟ್ಲು ಯಾವ್ದಪ್ಪ ಅಂದ್ರೆ ಧ್ಯಾನ. 18 ಮೆಟ್ಲುಗಳಲ್ಲಿ ಫಸ್ಟ್ ಮೆಟ್ಲು ಸರಿಯಾದ ಧ್ಯಾನ. ಸರಿಯಾದ ಧ್ಯಾನ ಇದ್ರೆ ಮಿಕ್ಕಿದ ಮೆಟ್ಲುಗಳೆಲ್ಲ ಅರ್ಥ ಆಗ್ತವೆ, ಮಾರ್ಗ ಎಲ್ಲ ಗೊತ್ತಾಗುತ್ತೆ. ಪ್ರತಿಯೊಬ್ರು ಈ ವಿಷಯನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಬೇರೆ ಬೇರೆ ಧ್ಯಾನಗಳಿಲ್ಲ, ಬೇರೆ ಬೇರೆ ದಾರಿಗಳಿಲ್ಲ. ಇರೋದು ಒಂದೇ ಒಂದು ದಾರಿ, ಆನಾಪಾನಸತಿ ದಾರಿ. ಮೋಕ್ಷ ಮಾರ್ಗಕ್ಕೆ ಯಾವ್ದಪ್ಪ ದಾರಿ ಅಂದ್ರೆ ಆನಾಪಾನಸತಿ ಮಾರ್ಗ ನೋಡಿ. ವೈಜ್ಞಾನಿಕ ಮಾರ್ಗ, ಸತ್ಯ ಮಾರ್ಗ ಇದು. ಸ್ವರ, ಎಲ್ಲರೂ ಸ್ವರಯೋಗ ಬುಕ್ ಓದ್ಬೇಕು. ಆ ಸ್ವರಯೋಗದಲ್ಲಿ ಹೇಳ್ತಾರೆ ಅದ್ಭುತವಾಗಿ, ಉಸಿರಾಟದ ಮೇಲೆ, ಉಸಿರಾಟದ ಗಮನ, ಉಸಿರಾಟದ ಒಂದು ಶಾಸ್ತ್ರದ ಬಗ್ಗೆ ಹೇಳ್ತಾರೆ. ಒಬ್ಬ ಹಿಮಾಲಯನ್ ಮಾಸ್ಟರ್ಸ್ ಬರೆದಿದ್ದಾರೆ. ಸ್ವಾಮಿ ಶಿವಾನಂದ ಬುಕ್ ಓದಿ, ಅಲ್ಲಿ ಕೂಡ ಉಸಿರಾಟದ ಮಹತ್ವ ಹೇಳಿದ್ದಾರೆ. ಸೈನ್ಸ್ ಆಫ್ ಪ್ರಾಣಾಯಾಮ ಅಂತ, ಅಲ್ಲಿ ಕೂಡ ಅದ್ಭುತವಾಗಿ ಹೇಳಿದ್ದಾರೆ. ಆ ಶಿವ ಪಾರ್ವತಿಗೆ ಹೇಳಿರೋದು ಇದು. 112 ಮೆಥಡ್ಗಳಿದೆ. ಯಾವ್ದು ಫಾಲೋ ಮಾಡಂದ್ರೆ ಶ್ರೇಷ್ಠವಾದ ಮೆಥಡ್ ಇದೆ, ಅದೇ ಉಸಿರಾಟದ ಮೇಲೆ ಗಮನ, ಇದನ್ನ ಫಾಲೋ ಮಾಡು ಅಂತ ಹೇಳ್ತಾನೆ. ಅವಾಗ ನೀನು ಕೂಡ, ಅವಾಗ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಅಲ್ಲೇ ತನಕ ಮದುವೆ ಆಗಲ್ಲ ಅಂತ ಹೇಳ್ತಾನೆ ಶಿವ. ಅವಾಗೆ ನಿನಗೆ ಎಲಿಜಿಬಿಲಿಟಿ ಬರುತ್ತಂತ ಆ ಪಾರ್ವತಿಗೆ. ಯಾವಾಗ ಆ ಪಾರ್ವತಿ ಧ್ಯಾನವನ್ನು ಅಖಂಡ ಸಾಧನೆ ಮಾಡ್ತಾಳೆ, ಅವಾಗ ಶಿವನ ಸತಿ ಆಗ್ತಾಳೆ ನೋಡಿ ಮಾಸ್ಟರ್ಸ್. ಒಬ್ಬ ಶಿವ, ಪ್ರತಿಯೊಬ್ಬನು ಕೂಡ ಸತಿ ಅಂದ್ರೆ ಏನು, ಶಿವನ್ ಜೊತೆ ಒಂದಾಗ್ತಾಳೆ ನೋಡಿ. ನಾವು ಕೂಡ ಶಿವನ್ ಜೊತೆ ಒಂದಾಗ್ತೀವಿ. ಶಿವನ್ ಜೊತೆ ಒಂದಾಗೋದಂದ್ರೆ ಏನು, ಆತ್ಮದ ಜೊತೆ ಒಂದಾಗ್ತೀವಿ, ಶಕ್ತಿ ಜೊತೆ ಒಂದಾಗ್ತೀವಿ ನೋಡಿ. ಮತ್ತೆ ರಾಮಾಯಣಕ್ಕೆ ಹೋಗೋಣ. ರಾಮಾಯಣದಲ್ಲಿ ಏನು, ಆಂಜನೇಯ ಯಾವಾಗ ರಾಮನ ಜೊತೆ ಒಂದಾಗ್ತಾನೆ, ಯಾವಾಗ ಒಂದಾಗ್ತಾನೆ, ಆ ನೋಡಿ, ಒಂದಾಗೋದಂದ್ರೆ ಅರ್ಥ ಏನು, ಆ ಉಸಿರಾಟ ಯಾವಾಗ ಗಮನಿಸ್ತೀವಿ ಆವಾಗ ಆತ್ಮ ಜೊತೆ ಒಂದಾಗ್ತೀವಿ ನೋಡಿ. ಅಪ್ಪಿಗೆ ನೋಡಿ, ರಾಮ ಆಂಜನೇಯ ಇಬ್ರು ಅಪ್ಕೊಂಡಿರ್ತಾರೆ. ಅಪ್ಕೊಳ್ಳೋದಂದ್ರೇನು, ಉಸಿರಾಟದ ನಾವು ಅಪ್ಕೊಂಡ್ರೆ, ಉಸಿರಾಟದ ನಾವು ಜೊತೆಗಿದ್ರೆ ಆತ್ಮ ಜೊತೆ ಒಂದಾಗ್ತೀವಿ ನೋಡಿ. ಇಷ್ಟು ಸರಳವಾಗಿದೆ. ಆತ್ಮ ತತ್ವ ಬೇಕಾ, ಇನ್ನು ಉಸಿರಾಟ ಜೊತೆ ಒಂದಾಗು ನೋಡಿ. ಎಲ್ಲಿ ನೋಡಿದ್ರು ಅದೇ ಇರೋದು, ಅದೇ ಆನಾಪಾನಸತಿ ಧ್ಯಾನ. ಉಸಿರಾಟದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ ನೋಡಿ ಮಾಸ್ಟರ್ಸ್. ಸತ್ಯ ಬೇಕಾ, ಉಸಿರಾಟ ಜೊತೆ ಇರು ನೋಡಿ ಮಾಸ್ಟರ್ಸ್.
ಬೇರೆ ಬೇರೆ ಮಾರ್ಗಗಳು ಇಲ್ಲೇ ಇಲ್ಲ. ಅದು ನೆನ್ಪಿಟ್ಕೊಂಬೋದು. ಅದೊಂದು ಸ್ಪಷ್ಟವಾಗಿ ತಲೆಯಲ್ಲಿ ಯಾವಾಗ್ಲೂ ಇರೋದೊಂದೇ ಒಂದು ಮಾರ್ಗ, ಆನಾಪಾನಸತಿ ಮಾರ್ಗ. ನೋಡಿ, ವಿಜ್ಞಾನ ಇದು, ಸೈನ್ಸ್ ಇದು, ಸತ್ಯ ಇದು. ನೋಡಿ, ಸೊ ಹಾಗಾಗಿ ಗುರುಗಳು ಹೇಳಿರೋದು ಇದೆ, ಬುದ್ಧ ಹೇಳಿರೋದು ಇದೆ, ಒಬ್ಬ ವೇಮನ ಹೇಳಿರೋದು ಇದೆ, ಒಬ್ಬ ಅಲ್ಲಮ ಪ್ರಭು ಹೇಳಿರೋದು ಇದೆ. ಪವನ ಪವನ ಆ ಒಂದು ಈ ಮಾರ್ಗ ಇರ್ಬೇಕಾದ್ರೆ ಬೇರೆಂತ ಬೇಕು ಮಾರ್ಗ ಅಂತ ಹೇಳ್ತಾನೆ. ಪವನವೇ ರಾಟಾಳ ಅಂತ ಹೇಳ್ತಾನೆ ಅಲ್ಲಮ ಪ್ರಭು, ನೋಡಿ ವಚನಗಳಲ್ಲಿ. ಅದೇ ಹ ಸೊ ಹಂಗಾಗಿ ಎಲ್ಲರೂ ಹೇಳಿರೋದಿದೆ. ಒಬ್ಬ ಶ್ರೀಕೃಷ್ಣ ಹೇಳಿದ್ದಿದೆ, ಎಲ್ಲರೂ ಹೇಳಿರೋದಿದೆ. ಒಬ್ಬ ರಾಮ ಹೇಳಿರೋದಿದೆ, ಒಬ್ಬ ಆಂಜನೇಯ ಹೇಳೋದಿದೆ. ಪವನ ಪುತ್ರ ಹೆಸರಲ್ಲಿ ಇದೆ ಆಂಜನೇಯ, ಗಾಳಿಯನ್ನು ಗಮನಿಸಿದವನು. ಕೋತಿ ಆಂಜನೇಯ ಆಯ್ತು ನೋಡಿ. ಸೊ ಹಾಗಾಗಿ ಪಿರಮಿಡ್ ಮಾಸ್ಟರ್ ಅದನ್ನು ಫಸ್ಟ್ ಸ್ಟೆಪ್ ಏನು, ಸರಿಯಾದ ಧ್ಯಾನ. ಸರಿಯಾದ ಧ್ಯಾನ ಮಾಡಬೇಕು. ಮಾಡೋದೊಂದೇ ಅಲ್ಲ, ಸರಿಯಾದ ಧ್ಯಾನ ಅದನ್ನೇ ಎಲ್ಲರಿಗೂ ಹೇಳ್ಬೇಕು. ಸರಿಯಾದ ಧ್ಯಾನ ಹೇಳ್ಬೇಕು, ಅವಾಗ ಅವನು ಮಾಸ್ಟ್ರು. ಫಸ್ಟ್ ಸ್ಟೆಪ್ಪೇ ಫೇಲ್ ಆದ್ರೆ ಅವನು ಪಿರಮಿಡ್ ಮಾಸ್ಟ್ರೇ ಅಲ್ಲ ಅವನು. ನೆನ್ಪಿಟ್ಕೊಳ್ಳಿ, ಫಸ್ಟ್ ಸ್ಟೆಪ್ಪೇ ಫೇಲ್ ಆಗಬಾರ್ದು. ಸರಿಯಾದ ಧ್ಯಾನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋದು ಬೇರೆ, ಕೇಳೋದೇ ಬೇರೆ. ಅದರಲ್ಲಿ ಆ ಭೂಮಿ ಆಕಾಶಕ್ಕಿರಷ್ಟು ಅಂತರ ಇದೆ ಕೇಳೋದು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಅರ್ಥ ಮಾಡ್ಕೋಬೇಕಂದ್ರೆ ಏನು, ಅಷ್ಟು ಆನಾಪಾನಸತಿ ಧ್ಯಾನನ ಸಾಧನೆ ಮಾಡ್ಬೇಕು ನಾವು. ನೀನು ಭೂಮಿ ಮೇಲೆ ಇದೆ, ಆಕಾಶಕ್ಕೆ ಹೋಗ್ಬೇಕಂದ್ರೆ ಏನೋ ಸಾಧನೆ ಮಾಡ್ಬೇಕು ಆನಾಪಾನಸತಿ ಧ್ಯಾನ. ಅವಾಗ ಅರ್ಥ ಆಗುತ್ತೆ ಆನಾಪಾನಸತಿ ಧ್ಯಾನ ಏನಂತ. ಅವಾಗ ಏನಾಗ್ತಿ, ಸರಿಯಾಗಿ ಅರ್ಥ ಮಾಡ್ಕಂತೀಯ, ಸರಿಯಾದನ್ನ ಎಲ್ಲರಿಗೂ ತಿಳಿಸ್ತೀಯ. ಇದೇ ಸರಿಯಾದದ್ದಪ್ಪ ಅಂತ ತಿಳಿಸ್ತೀಯ. ಬೇರೆ ಬೇರೆ ಟೈಮ್ ವೇಸ್ಟ್ ಮಾಡಬೇಡ, ಭ್ರಮೆಯಲ್ಲಿ ಬೀಳ್ಬೇಡ ಅಂತ ಹೇಳ್ತೀಯ. ಪಿರಮಿಡ್ ಮಾಸ್ಟರ್ ಆದ್ರೆ ಏನು, ಸರಿಯಾದ ಧ್ಯಾನನೇ ಮಾಡಬೇಕು. ಏನು, ಆನಾಪಾನಸತಿ ಧ್ಯಾನ, ಉಸಿರಾಟದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ, ನಿನ್ನ ಸರಳವಾದ ಉಸಿರಾಟದ ಮೇಲೆ ಗಮನ. ಇದನ್ನೇ ಎಲ್ಲರಿಗೂ ಹೇಳ್ತೀಯಾ, ನಿನ್ನ ಫ್ರೆಂಡ್ಸಿಗೆ ಹೇಳ್ತೀಯಾ, ನಿಮ್ಮ ಮನೆಯವ್ರಿಗೆ ಹೇಳ್ತೀಯಾ, ಪ್ರಪಂಚಕ್ಕೆಲ್ಲ ಹೇಳ್ತೀಯಾ. ತಿರುಗಾಡಿ ತಿರುಗಾಡಿ ಆನಾಪಾನಸತಿ ಧ್ಯಾನನ. ಬುದ್ಧ ಇದನ್ನೇ ಮಾಡಿದ್ದು ಫಸ್ಟು. ಸರಿಯಾದ ಧ್ಯಾನನ ಅರ್ಥ ಮಾಡ್ಕೊಂಡು 5 ವರ್ಷ ಒಬ್ಬ ಬುದ್ಧ ಓದ್ದು ಒಂದು 5 ಜನ್ಮದಿಂದನೇ ಎನ್ಲೈಟನ್ ಆಗಿದ್ದಾನೆ ಬುದ್ಧ. ಆ 5 ಜನ್ಮದಿಂದನೇ ಮಹಾತ್ಮ, ಮಹಾಯೋಗಿ ಬುದ್ಧ. ಅವನಿಗೆ ಟೈಮ್ ತಗಂತು, 5 ವರ್ಷ ತಗಂತು ನೋಡಿ. ಆಮೇಲೆ ಏನಾಗುತ್ತೆ, ಕೊನೆಗೆ ದೇಹ ಬಿಡಬೇಕು. ಅವಾಗ ಬಂದು ಒಬ್ರು ಗಂಜಿ ಕೊಡ್ತಾರೆ. ಹೊಟ್ಟೆ ಬೆನ್ನು ಎರಡು ಒಂದೇ ಆಗಿರುತ್ತೆ, ಮುಗಿದೋಯ್ತು ನಂಗೆ. ಅವಾಗ ಏನಾಗುತ್ತೆ, ಆ ಗಂಜಿ ಕುಡಿದ ತಕ್ಷಣ ಸ್ವಲ್ಪ ವಿಶ್ರಾಂತಿಗೆ ಜಾರ್ತಾನೆ. ಓಹೋ, ನಾನು ಇದೆಲ್ಲ ಮಾಡಿದೆ. ಆ ಗೈಡೆಡ್, ಈ ಗೈಡೆಡ್, ಆ ಯೋಗ, ಈಗ ಯೋಗ ಎಲ್ಲ ಮಾಡಿದೆ, ಏನು ಗೊತ್ತಾಗ್ಲಿಲ್ಲ. ನೋಡೋಣ, ನನ್ನ ಉಸಿರಾಟ ಗಮನಿಸೋಣಂತ ಆ ಒಂದು ಪೂರ್ವ ಜನ್ಮದ ಜ್ಞಾನದಿಂದ ಅನ್ಸುತ್ತೆ ಅವನಿಗೆ. ಅವಾಗ ಉಸಿರಾಟ ಗಮನಿಸ್ತಾನೆ. ಅವಾಗ ಸಿದ್ಧಾರ್ಥ ಬುದ್ಧ ಆದ. ಓಹೋ, ನೋಡಿ ಎಲ್ಲ ಗೊತ್ತಾಯ್ತು ನೋಡಿ. ಇಷ್ಟು ಎಕ್ಸಾಂಪಲ್ಸ್ ಇರ್ಬೇಕಾದ್ರೆ ಬೇರೆ ಬೇರೆ ದಾರಿ ಯಾಕೆ, ಬೇರೆ ಬೇರೆ ಯಾಕೆ ದಾರಿ ಅಂದ್ರೆ, ಸಾಧನೆ ಮಾಡ್ತಿಲ್ಲ, ವಿಷಯನ ನಾವು ಇಟ್ಕಂತಿಲ್ಲ, ಕುತ್ಕತ್ತಿಲ್ಲ. ವಿಷಯನ ಇಟ್ಕೊಂಡು ಆ ವಿಷಯದ ಆಳ ಅರ್ಥ ಮಾಡ್ಕಂತಿಲ್ಲ ನೋಡಿ. ಆಳ ಅರ್ಥ ಮಾಡ್ಕೊಂಡ್ರೆ ನಾವು ಕೆಳಗಡೆ ಇದ್ದೀವಿ. ಆಕಾಶದಲ್ಲಿರ್ತಕ್ಕಂಥ ಜ್ಞಾನನ ಅರ್ಥ ಮಾಡ್ಕೊಂತಿಲ್ಲ ನಾವು. ಪ್ರತಿಯೊಂದು ಇಷ್ಟನೇ ಮಾಸ್ಟರ್ ಸಾಧನೆ ನೋಡಿ. ಎಲ್ಲ ಇರೋದು ರಹಸ್ಯ ಅದೇ, ಕುತ್ಕೋಬೇಕು. ನಟ್ರಸ್ ಇರ್ತಾರ ಗಂಟೆಗಟ್ಲೆ. ಸೊ ಹಂಗಾಗಿ ಇವತ್ತೇನಪ್ಪ ಅರ್ಥ ಮಾಡ್ಕೊಂಡ್ವಿ ನಾವು, ಫಸ್ಟ್ ಸ್ಟೆಪ್ 18 ಸೂತ್ರಗಳಲ್ಲಿ ಸರಿಯಾದ ಧ್ಯಾನ. ಸರಿಯಾದ ಧ್ಯಾನ ಮಾಡಬೇಕು. ಸರಿಯಾದ ಧ್ಯಾನನ ಎಲ್ಲರಿಗೂ ಹೇಳ್ಬೇಕು. ಅದು ಇಂಪಾರ್ಟೆಂಟ್. ನಾವೇನು ಅರ್ಥ ಮಾಡ್ಕೊಂಡಾಗ ಅದನ್ನ ಹೇಳಕ್ ಸಾಧ್ಯ. ಸರಿಯಾಗಿ ಅರ್ಥ ಮಾಡ್ಕೊಂಡಾಗ, ನಾವು ಅರ್ಧಂಬರ್ಧ ಅರ್ಥ ಮಾಡ್ಕೊಂಡಾಗ ಅರ್ಧಂಬರ್ಧ ಹೇಳ್ತೀವಿ. ನಮ್ಮಲ್ಲಿ ಸ್ಪಷ್ಟತೆ ಇದ್ರೆ ಬೇರೆಯವ್ರಿಗೂ ಕೂಡ ಸ್ಪಷ್ಟತೆಯನ್ನ ಕೊಡಕ್ ಸಾಧ್ಯ. ನಮ್ಮಲ್ಲಿ ಕನ್ಫ್ಯೂಷನ್ಸ್ ಇದ್ರೆ, ಆ ಸ್ಪಷ್ಟತೆ ಇದ್ರೆ ಏನ್ ಮಾಡ್ತೀವಿ, ಬೇರೆಯವ್ರನ್ನು ಕೂಡ ಅದೇ ದಾರಿಗೆ ಹಾಕ್ತೀವಿ ನಾವು. ಅದೇ ಆಗಿರೋದು ಸಮಸ್ಯೆ. ಒಳಗಡೆ ಕ್ಲಾರಿಟಿ ಇಲ್ಲ, ಅವಾಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಕೊಡಕ್ಕಾಗಲ್ಲ. ಕ್ಲಿಯರ್ ಫಸ್ಟ್ ಅರ್ಥ ಮಾಡ್ಕೋಬೇಕು. ಯಾವಾಗ ಅರ್ಥ ಮಾಡ್ಕೊಂತೀವಿ, ಆ ವಿಷಯಗಳನ್ನ ಕಡೆ ಸಾಧನೆ ಮಾಡಬೇಕು. ಅವಾಗ ಏನಾಗುತ್ತೆ, ಅದ್ಭುತವಾಗಿ ನಾವು ಆ ಒಂದು ಸ್ಪಷ್ಟತೆಯನ್ನ ಪ್ರಪಂಚಕ್ಕೆ ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ. ಪಿರಮಿಡ್ ಮಾಸ್ಟರ್ ಅದನ್ನು ಯಾವಾಗ್ಲೂ ಆ ಒಂದು ಕ್ಲಾರಿಟಿನಲ್ಲಿ ಬದುಕ್ತಾನೆ. ಅವನೇ ಮಾಸ್ಟರ್. ಯಾವುದೇ ವಿಷಯ ತಗೊಳ್ಳಿ, ಕ್ಲಾರಿಟಿಲಿ ಇರ್ತಾನೆ ಅವನು ಯಾವಾಗ್ಲೂ. ಸೊ ಮತ್ತೊಂದ್ಸತಿ ಹೇಳ್ತೀನಿ, ಸರಿಯಾದ ಧ್ಯಾನ ಮಾಡಬೇಕು, ಮಾಡಿಸ್ಬೇಕು. ಅದು ಇರೋದು, ಅದು ಫಸ್ಟ್ ಸ್ಟೆಪ್. ಥ್ಯಾಂಕ್ ಯು ಮಾಸ್ಟರ್ಸ್.